ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ನಟ ವಿಜಯ್ ಸರ್ಕಸ್ ಮಾಡುವಂತಹ ಪರಿಸ್ಥಿತಿ ಇವಾಗ ಎದುರಾಗಿರುವಂಥದ್ದು. ತಮ್ಮ ಪಕ್ಷದ ಶಾಸಕರನ್ನ ಕೆಲವೇ ಕ್ಷಣಗಳಲ್ಲಿ ಭೇಟಿಯಾಗಲಿದ್ದಾರೆ ನಟ ವಿಜಯ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಟಿವಿಕೆ ಶಾಸಕರಿಗೆ ಭೇಟಿಯಾಗಿ ಚರ್ಚೆಯನ್ನು ನಡೆಸಲಿದ್ದಾರೆ ನಟ ದಳಪತಿ ವಿಜಯ್. ಚೆನ್ನೈನ ಪಣಿಯೂರಿನಲ್ಲಿರುವಂತಹ ಟಿವಿಕೆ ಕಚೇರಿಯಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾರೆ. ಸರ್ಕಾರ ರಚನೆ ಹಾಗೆ ಇತರೆ ಪಕ್ಷಗಳ ಬೆಂಬಲದ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಮಾತುಕತೆಗಳು ನಡೆಯೋದಕ್ಕಿದೆ. ಬಹುಮತ ಪಡೆಯುವ ಬಗ್ಗೆ ಶಾಸಕರ ಜೊತೆ ವಿಜಯ್ ಚರ್ಚೆಯನ್ನ ಮಾಡಲಿದ್ದಾರೆ. ಯಾಕೆ ಅಂದರೆ ಕಾಂಗ್ರೆಸ್ ಈಗಾಗಲೇ ಬೆಂಬಲವನ್ನು ಸೂಚಿಸಿದ್ರೂ ಕೂಡ ಎಡಪಕ್ಷಗಳ ನಿಲುವು ಇನ್ನೂ ತಿಳಿದು ಬಂದಿಲ್ಲ. ಎಐಎಡಿಎಂಕೆ ಜೊತೆ ಯಾರು ಗುರುತಿಸಿಕೊಂಡಿದ್ದಾರೆ, ಯಾರು ಅವರ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ, ಆ ಪಕ್ಷಗಳ ನಿಲುವು ಏನು ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಹಾಗಾಗಿ ನಾವು 118 ಮ್ಯಾಜಿಕ್ ನಂಬರ್ ಏನಿದೆ ತಮಿಳುನಾಡಿನಲ್ಲಿ ಸರ್ಕಾರವನ್ನು ರಚಿಸೋದಕ್ಕೆ ಬೇಕಾಗಿರುವಂತಹ ಮ್ಯಾಜಿಕ್ ನಂಬರ್, ಆ ಮ್ಯಾಜಿಕ್ ನಂಬರನ್ನು ತಲುಪಬೇಕಾದ್ರೆ ನಾವು ಯಾವ ರೀತಿಯ ಪ್ರಯತ್ನವನ್ನು ಮಾಡಬಹುದು, ಯಾರ್ಯಾರನ್ನು ಬೆಂಬಲಕ್ಕಾಗಿ ನಾವು ಸೆಳಿಬಹುದು, ಅವರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ನಾವು ಚರ್ಚೆಗಳನ್ನು ಮಾಡಬಹುದು, ಒಂದು ವೇಳೆ ಅವರ ಕಂಡೀಷನ್ಸ್ ಇದ್ದರೆ ಅಥವಾ ನಮ್ಮದೇನಾದ್ರು ಕಂಡೀಷನ್ಸ್ ಇದ್ದರೆ ಅವುಗಳು ಏನಾಗಿರಬೇಕು, ಅವರು ಹಾಕುವಂತಹ ಷರತ್ತುಗಳಿಗೆ ನಾವು ಯಾವ ರೀತಿಯಲ್ಲಿ ಒಪ್ಪಬೇಕು, ಇದೆಲ್ಲದರ ಬಗ್ಗೆ ತಮ್ಮ ಶಾಸಕರ ಜೊತೆ ವಿಜಯ್ ಚರ್ಚೆ ಮಾಡೋದಕ್ಕಿದ್ದಾರೆ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ವಿಜಯ್ ಅವರು ಕೆಲವೇ ಕ್ಷಣಗಳಲ್ಲಿ ಶಾಸಕರ ಜೊತೆಯಲ್ಲಿ, ತಮ್ಮ ಪಕ್ಷದ ಶಾಸಕರ ಜೊತೆಯಲ್ಲಿ ಸಭೆ ನಡೆಸೋದಕ್ಕಿದೆ. ಆ ಸಭೆಯಲ್ಲಿ ಯಾರ್ಯಾರ ಮೈತ್ರಿಯನ್ನು ನಾವು ಪಡಿಬೇಕು, ಯಾರ್ಯಾರ ಬೆಂಬಲವನ್ನು ಪಡಿಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಚಂದ್ರಮೋಹನ್. ಹೌದು ನವೀನ್, ಈಗ ಇವತ್ತು ಚೆನ್ನೈನ ಟಿವಿಕೆ ಕಚೇರಿನಲ್ಲಿ ಟಿವಿಕೆ ವಿಜಯ್ ಅವರು ತಮ್ಮ ಪಕ್ಷದ ಎಂಎಲ್ಎಗಳ ಸಭೆಯನ್ನ ನಡೆಸಿದ್ದಾರೆ. ಈ ಸಭೆಯಲ್ಲಿ ಮುಖ್ಯವಾಗಿ ಈಗ ಟಿವಿಕೆ ಪಕ್ಷ ಮುಂದೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆನ ನಡೆಸಿದ್ದಾರೆ. ಆದ್ರೆ ಪ್ರಮುಖವಾಗಿ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಟಿವಿಕೆ ವಿಜಯ್ ಅವರು ಕಾದು ನೋಡುವ ತಂತ್ರವನ್ನು ಅನುಸರಿಸಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಯಾವ್ಯಾವ ಪಕ್ಷಗಳು ಅವರಾಗೇನೆ ತಾವಾಗೇನೆ ಮುಂದೆ ಬಂದು ತಮಗೆ ಬೆಂಬಲವನ್ನ ಕೊಡ್ತಾರೆ ಹೇಗೆ ಅನ್ನೋದನ್ನ ಕಾದು ನೋಡುವಂತಹ ತಂತ್ರಕ್ಕೆ ಮೊರೆ ಹೋಗ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಈಗ ಎಡಿಎಂಕೆ ಪಕ್ಷದ ನಾಯಕರನ್ನಾಗ್ಲಿ ಅಥವಾ ಬೇರೆ ಪಕ್ಷದ ನಾಯಕರನ್ನಾಗ್ಲಿ ಸಂಪರ್ಕ ಮಾಡೋದಕ್ಕಿಂತ ಬದಲಾಗಿ ಕಾದು ನೋಡುವ ತಂತ್ರವನ್ನ ಅನುಸರಿಸಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಜೊತೆಗೆ ನಿನ್ನೆ ರಾಜ್ಯಪಾಲರು ಈಗ ತಕ್ಷಣಕ್ಕೆ ಪ್ರಮಾಣ ವಚನವನ್ನು ಬೋಧಿಸಲಿಕ್ಕೆ ಆಗೋದಿಲ್ಲ, ನೀವು 118 ಮಂದಿ ಎಂಎಲ್ಎಗಳ ಬೆಂಬಲ ಪತ್ರವನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಿರೋದು ವಿಜಯ್ಗೆ ನಿರಾಶೆಯನ್ನ ತಂದಿದೆ. ಇದ್ರ ಬಗ್ಗೆ ಬೇಸರ ಕೂಡ ಗೊಂಡಿದ್ದಾರೆ. ಜೊತೆಗೆ ಅದಾದ ಬಳಿಕ ತಮಿಳುನಾಡಿನ ಪೊಲೀಸ್ ಇಲಾಖೆಯಿಂದ ವಿಜಯ್ ಅವರಿಗೆ ಕೊಟ್ಟಿದ್ದಂತಹ ಎಸ್ಕಾರ್ಟ್ ಮತ್ತು ಬೆಂಗಾವಲು ಪೊಲೀಸ್ ವಾಹನದ ಸೌಲಭ್ಯವನ್ನು ಕೂಡ ಹಿಂತೆಗೆದುಕೊಂಡಿದ್ದಾರೆ. ಇದ್ರ ಬಗ್ಗೆನೂ ಕೂಡ ವಿಜಯ್ಗೆ ಬೇಸರ ಇದೆ. ಆದ್ರೆ ಈಗ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆಯನ್ನು ಕೂಡ ನಡೆಸ್ತಾರೆ. ಜೊತೆಗೆ ಕಾನೂನಾತ್ಮಕವಾಗಿ ಏನಾದ್ರೂ ಕೂಡ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಹೋರಾಟವನ್ನು ನಡೆಸಬೇಕಾ ಹೇಗೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದ ನಾಯಕರೊಂದಿಗೂ ಕೂಡ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಈಗ ರಾಜ್ಯಪಾಲರು ಸರ್ಕಾರ ರಚನೆ ಮಾಡ್ಲಿಕ್ಕೆ ವಿಜಯ್ ಅವರಿಗೆ ಆಹ್ವಾನವನ್ನ ಕೊಟ್ಟಿಲ್ಲ. ಅತಿ ದೊಡ್ಡ ಪಕ್ಷವಾಗಿ ನಾವು ಹೊರಹೊಮ್ಮಿರೋದ್ರಿಂದಾಗಿನೇ ಸಹಜವಾಗಿಯೇ ನಮಗೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಆಹ್ವಾನವನ್ನ ಕೊಡಬೇಕಾಗಿತ್ತು. ಆದ್ರೆ ಆ ರೀತಿಯಾಗಿ ಆಹ್ವಾನವನ್ನ ನೀಡದೇ ಸ್ಪಷ್ಟ ಬಹುಮತದ ಮ್ಯಾಜಿಕ್ ನಂಬರ್ ಆದಂತಹ 118 ಮಂದಿ ಎಂಎಲ್ಎಗಳ ಬೆಂಬಲ ಪತ್ರವನ್ನು ತೆಗೆದುಕೊಂಡು ಬನ್ನಿ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಹೀಗಾಗಿ ಈ ವಿಷಯವನ್ನ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತಂದು ರಾಜ್ಯಪಾಲರಿಗೆ ಸರ್ಕಾರ ರಚನೆಗೆ ಆಹ್ವಾನ ಕೊಡ್ಲಿಕ್ಕೆ ನಿರ್ದೇಶನವನ್ನ ಕೊಡಿ ಅಂತೇಳಿ ಅರ್ಜಿಯನ್ನ ಏನಾದ್ರೂ ಸಲ್ಲಿಸಬೇಕಾ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ವಿಜಯ್ ಅವರು ಈಗ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್. ವಿಜಯ್ ಅವರು ಸರ್ಕಾರ ರಚನೆಯ ಕಸರತ್ತಿನಲ್ಲಿ ತೊಡಗಿರುವಂಥದ್ದು. ನಿನ್ನೆ ರಾಜ್ಯಪಾಲರನ್ನ ಭೇಟಿಯಾಗಿ ಚರ್ಚಿಸಿದಂತಹ ಸಂದರ್ಭದಲ್ಲಿ 118 ಶಾಸಕರ ಬೆಂಬಲವನ್ನು ತೆಗೆದುಕೊಂಡು ಬನ್ನಿ ಅಂತೇಳಿ ಸೂಚಿಸಿದ್ರಿಂದ ಇಷ್ಟೆಲ್ಲ ಕಸರತ್ತನ್ನು ಈಗ ನಡೆಸ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.